ಆಕ್ಟಿಂಗ್ ಅಲ್ಲಿ ಮುಂಚಿಂದ ಇಂಟ್ರೆಸ್ಟ್ ಇತ್ತಾ? ಇದು ಮೊದಲ ಸಿನಿಮಾ ತಾನೇ ನಿಮ್ಗೆ, ಹೌದಲ್ವಾ? ಹೌದಾ? ಓಕೆ, ಈಗ ಡೈಲಾಗ್ ಕೇಳೋದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಡೈಲಾಗ್ ಹೇಳೋದಕ್ಕೆ ನೀವು ರೆಡಿನಾ? ರೆಡಿ? ಎಸ್. ಯಾಜಿ ನಮ್ಮ ರಾಷ್ಟ್ರದಣ್ಣ ಮಾವಿನ ಹಣ್ಣು ಓನ್ಲೆ ನೀನೇನು ಅನ್ಕಂದಿ? ನಾ ಟೊಮೆಟೊ ಅನ್ಕೊಂಬಿಟ್ಟಿದ್ಲಿ. ಮಬ್ಬ ತರಕಾರಿಲೆ 2 ಹಣ್ಣು ಅದಾವಲ್ಲ, ಅದಕ್ಕೆ ನಂಗೆ ಕಂಪೇಜ್ ಹೌದು. ಹಾಜಿ ನಿಮ್ಮ ದೂರ ಹೋದ್ಲೆ? ನಮ್ಮದು ಹೊಸಪೇಟೆ ತಕ್ಕ ಕುಲಿಗೆ ಅಮ್ಮ. ಹಾಂ, ನಮ್ಮ ಮನೆ ದೇವ್ರಲಿ ಉರ್ಸಾಡ್ ಬ್ಯಾಟಿ ಮಾಡ್ತೀವಿ ನಾವು ಅಲ್ಲಿ. ಹೌದನು? ಎದಕ್ಕೆ ಬಾ ಅಷ್ಟಾರ ಆಚೆ ಮಾಡ್ತಿಲ್ಲ. ಮಬ್ ನನ್ನ ಮಗನ ದಿನಕ್ಕೆ 20 ಸತ್ತೆ ಹುಚ್ಚಾದ್ರೆ ಏಸನ್ ತೆಗ್ದಾಕ್ಲಿ ಸಾಕಾಗೈತೆ ನಿನ್ ಕಾಳಾಗ. ರಾತ್ರಿ ನನಗೆ ನಾನು ಬೇದ್ ಬಂದು ಇಲ್ಲೋದೆ ನಾನು. ನೀನು ಇಲ್ಲಾರಾಗ ಹಾಸಿಗೆ ನಿಮ್ಮಪ್ಪ ಇದ್ದಾನ? ಹೋದ್ರ ಅವನು ಹೋದಿರ್ಬೇಕು. ಮಬ್ ನನ್ನ ಮಗ ವಾಸ್ ಕೊಟ್ಟು ವಸ್ತು ಆಟ ನೋಡಕತ್ತವು. ಪಪ್ಪಿ ಕಾಣೆಯಾಗಿದೆ, ಹೂಡುಕಿ ಕೊಟ್ಟವರಿಗೆ 10,000 ಬಹುಮಾನ ಕೊಡಲಾಗುವುದು. ಒಂದು ನಾಯಿ ಹುಡುಕಿದ್ರೆ 10,000 ರೂಪಾಯಿ ಕೊಡ್ತಾರ. ನಮ್ಮೂರಾಗ ಹಗಲು ರಾತ್ರಿ ಎಮ್ಮೆ ಹುಡುಕಿದ್ರೆ 1 ರೂಪಾಯಿ ಕೊಡಲ್ಲ. ಇಲ್ಲಿ 10,000 ರೂಪಾಯಿ ಕೊಡ್ತಾರ ಅಂದ್ರೆ ಭಾರಿ ಊರು. ಅದೇ ಹೆಂಗಾರ ಮಾಡಿ ಆ ನಾಯಿ ಹುಡುಕಿ ಇಬ್ಬರು ನಾ 5,000 ರೂಪಾಯಿ ನೀವು 5,000 ರೂಪಾಯಿ ತಗೊಂಡು ನಾವೊಂದು ಹೊಸ ಸೈಕಲ್ ತಗೊಂಡು ನಂಗಂದ್ರೆ 10 ಪಾರಿವಾಳ ತಗೊಂಡು ಬಾಲಿ ಒಂದು ನಾಯಿ ಹುಡ್ಕೊಂಬಲ್ಲಿ. ನಾಯಿ ಕುನ್ನ ಎತ್ಕೊಂಬಂದಿಲ್ಲ. ಕುನ್ಯಾಲ್ ಬದ್ರ ಹೆಸರು ಪಪ್ಪೆ ಅಂತ. ಪಪ್ಪೆ ಕೊಪ್ಪೆ ಕೊಪ್ಪೆ ಅಲ್ಲ ನೀನ್ ನವ್ನ ಪಪ್ಪೆ. ಎಲ್ಲಿಂದ ಕಾಳು ಮಾಡ್ಕೊಂಬಂದ್ರಿ? ನೋಡ್ಲಿ ಅದು ಎಷ್ಟು ಕಷ್ಟಪಟ್ಟು ದುಡ್ಕೊಂಬಂದಿವಿ, ಕಾಳು ಮಾಡ್ಕೊಂಬಂದಿವಿ ಅಂತ. ಕಾಳು ಮಾಡ್ಕೊಂಬಂದಲ್ಲ ಇದು. ನಾನು ನಮ್ಮ ಫ್ರೆಂಡ್ ಎಷ್ಟು ಕಷ್ಟಪಟ್ಟು ದುಡ್ಕೊಂಬಂದ್ ಗೊತ್ತೈತೆ ನಿಂಗೆ? ಗೊತ್ತಿಲ್ಲಪ್ಪ. ಏ ಬಾಲ್ಯ ಅದು ಇವ್ರ ತಾಕಿನಂದ್ರೆ ತಲೆ ಹಾಪಕೈತಪ್ಪ, ಹೋಗಂಬ ನಾವು. ದೊಡ್ಡ ಅರ್ಜೆಂಟ್ ಕೊಡು ಸ್ವಲ್ಪ ಹೋಗ್ರ ಬಾಲ್ಯ. ಮಗನ ನಂಗೆ ಅರ್ಜೆಂಟ್ ಬಂದಾಗ ನೀ ಹಿಂಗ ಬಂದಿ ಅನ್ಲೇ? ಎಲ್ಲಿ ಬಾಲ್ಯ ಅವತ್ತು ಒಂದು ಬಂದಿದ್ದಲ್ಲ, ಇನ್ನೇ ಮಕ್ಕ ಬರ್ತೀನಿ ಬಾಲ್ಯ. ಅವನು ಬೆಂಗಳೂರಾಗ ಗುಸಾಡಕ್ಕ ಒಳ್ಳೆ ಗಾಳಿ ಸಿಗೋಲ್ತು. ಈ ನನ್ನ ಮಗಂಗೆ ಏಳಕ್ಕೆ ತಣ್ಣನ ಗಾಳಿ ಬೇಕಂತ. ಪಪ್ಪಿ ನೀ ನಮ್ಮ ಶಾಲೆಗೆ ಬರ್ತೀವಿ ಪಪ್ಪಿ. ನಮ್ಮ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್. ಮಬ್ಬಡ್ ಸಿಕ್ಕೆ ಫಸ್ಟ್ ನೇಮ್ ಬಾಲ್ಯ, ಆಮೇಲೆ ನಿನ್ನ ನಾಯಿನ ಕರ್ಕೊಂಬರಂತಿ. ನಿಧಾನ ಹೋಗ್ರಲ್ಲೇ. ಅಜ್ಜ ನೀ ಫಸ್ಟ್ ಜಲ್ದಿ ಮ್ಯಾಕ್ ಹೋಗ. ಪಪ್ಪಿ ನಾನು ನಮ್ಮೂರ್ಗೆ ಹೊಂಟಿದ್ದೀನಿ, ನೀ ನನ್ನ ಜೊತೆ ಬರ್ತೀಯ ಇಲ್ಲ ನಿಮ್ಮ ಓನರ್ ಜೊತೆ ಹೋಗ್ತೀಯ? ನಾನು ನಿಂದೆ ಬರ್ತೀನಂದ್ರೆ ನಾನು ನಿಂದೆ ಬಾ, ಇಲ್ಲಾಂದ್ರೆ ಇಲ್ಲಿ ಇದ್ದ ಹೋಗ್ಬಿಡು. ಸೂಪರ್ ಆಗಿತ್ತು. ಈಗ ಸರ್ನ್ ಕೇಳೋಣ ಹೇಗನ್ಸ್ತು ಅಂತ. ಎಸ್ ಸರ್, ಈಗ ನಮ್ಮೆಲ್ಲರ ಪ್ರೀತಿಯ ಎಲ್ರಿಗೂ ಅಮೂಲ್ಯವಾದದ್ದು. ಅವರೇ ಅಷ್ಟು ಸಮಯ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ನಾನು ಕೂಡ ಆ ಸಮಯವನ್ನು ಕೊಡಬೇಕಾಗತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಸ್ಕ್ರೀನ್ ಒಂಚೂರು ಬಿಡ್ಬೇಕಿತ್ತು ಸರ್ ಕೆಳಗೆ. ಇಲ್ಲ ಪಾಂಡ್ಯನ್ ಇಲ್ಲೇ ಇದ್ದಾರೆ. ಅಲ್ಲ ಏನು ಕಾಣಲ್ಲ ಅದು. ಬಗ್ಗೆ ಒಂದ್ಸರಿ ಹೇಳ್ಬೇಕಂತ ಕಾಯ್ತಿದ್ದಾರೆ, ಹೆಸರೇನು ಹೇಳ್ಬೇಕು ಅಂತ ಹೇಳಿ. ನಿಮ್ಮ ಹೆಸರು ಹೇಳ್ಬೇಕು ಈಗ ಸರ್ಗೆ. ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಾನು ನೋಡಿದ್ದೀನಿ. ಪಪ್ಪಿ ತುಂಬಾನೇ ಒಳ್ಳೆ ಆಕ್ಟ್ರು ನಮ್ಮ ಜಗದೀಶ್ ಅವರು, ಆದಿತ್ಯ ಅವರು, ಮತ್ತೆ ದುರ್ಗಪ್ಪನವರಲ್ಲಿ. ಅಣ್ಣ ಬರೋಣ, ಮತ್ತೆ ರೇಣುಕಾ ಮೇಡಮ್ ಅವ್ರು ಬನ್ನಿ. ಇವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಿಕಾಯಿ ಅಂತ? ಅದಕ್ಕೆ ಇವ್ರು ಡೈಲಾಗ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ? ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡೆ ಫಸ್ಟ್ ಯಾರು ಅಂತ. ಸಖತ್ತಾಗಿ ಹೇಳ್ಕೊಡ್ತೀನಿ. ಪರಿಚಯ ಬೆಳಗ್ಗೆಯಿಂದ ನಾಯಿ ಒದ್ರಕೈತೈತೆ, ಕರ್ಕೊಂಡ್ ಹೋಗದ್ ಹೊರಗ. ಏ ಬಿಡು ಬೇವು, ಅಲ್ಲಿ ಹೋಗಿ ನಾನು ಹೇಳಕ್ ಬಿಡಲ್ಲ. ಅದು ಅಪ್ಪದಂಗ ಅಪ್ಪ ಕರ್ಕೊಂಡ್ ಹೋಗ್ಬಿಡುವೆ. ನೀ ಮೌನ್ ಬೇಬಾರಿ ಸುಳ್ಳೆ ಮಗನ ನಾಯಿ ಕಾಯೋನ್ ಮಾಡಿ ಅಲ್ಲೇ ನಾನು ತಗೊಂಡ್ ಹೋಗತ್ತ. ಎಷ್ಟು ಸಹಜವಾದ ಅಭಿನಯ, ಅದ್ಭುತವಾಗಿತ್ತು. ಪಪ್ಪಿ ಸಿನಿಮಾದ ಕಡೆಯಿಂದ ಧ್ರುವ ಸರ್ಜಾ ಸರ್ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ. ಬಗ್ಗೆ
ಇಲ್ಲ, ಈ ಸಿನಿಮಾದಲ್ಲಿ ಆದಿತ್ಯ ಅವರು ಮತ್ತು ಜಗದೀಶ್ ಅವರು, ರೇಣುಕಾ ಮೇಡಮ್ ಅವರು, ದುರ್ಗಪ್ಪನವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಆಯುಷ್ ಸರ್ ಅವರು. ಈ ಚಿತ್ರ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನಿಸುತ್ತೆ. ಅಂದರೆ ಒಂದು ನಾಯಿ, ಅಂದರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ, ಬಟ್ ತುಂಬಾ ಚೆನ್ನಾಗಿರೋವಂಥ ಎಮೋಷನ್ಸ್ ಇದೆ. ದಯವಿಟ್ಟು ಎಲ್ಲರೂ ಈ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರೂ ಕೈ ಬಿಟ್ಟಿಲ್ಲ. ಈ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನೀವು ಯಾರಿಗೂ ಕೈ ಬಿಟ್ಟಿಲ್ಲ, ದಯವಿಟ್ಟು ಕಲಾವಿದರು ಕೈ ಹಿಡೀರಿ. ಇವ್ರು ನಿಜವಾದ ಕಲಾವಿದರು. ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈರ್ ಟೀಮ್ಗೆ, ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು. ಸೊ ಇಡೀ ಎಂಟೈರ್ ಟೀಮ್ಗೆ, ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಅಂಜನೇಯ. ಸೊ ಪಪ್ಪಿ ಅಂತ ಬಂದ್ಮೇಲೆ ಇದೆ ಅಲ್ಲೊಂದು ಪಪ್ಪಿ. ಸೊ ಪ್ರೆಸೆಂಟ್ ಪಪ್ಪಿ ಸಿನಿಮಾದ ನಿರ್ದೇಶಕರು ಆಯುಷ್ ಪಪ್ಪಿ ಅವರು. ಈಗ ಆಲ್ರೆಡಿ ಫಸ್ಟ್ ಲವ್ ಎನ್ನುವಂತಹ ಒಂದು ಸಿನಿಮಾವನ್ನ ಮಾಡಿದ್ದು 2ನೇ ಸಿನಿಮಾ ಅವರಿಗೆ. ಹಾಗೆ ಪ್ರೊಡ್ಯೂಸರ್ ಅಂದಪ್ಪ ಸಂಕನೂರು. ಧ್ರುವ ಸರ್ಜಾ ಸರ್ ಕಳ್ದೋಗ್ಬಿಟ್ಟಿದೀನಿ, ನೋಡ್ತಾನೆ ಇದ್ದಾರೆ. ಪ್ರೊಡ್ಯೂಸರ್ ಅಂದಪ್ಪ ಸಂಕನೂರು ಅವರು, ಹಾಗೆ DOP ಸ್ಪೆಷಾಲಿಟಿ ಆಫ್ ಮನು ಸರ್ ಅದು. ಚಿತ್ರತಂಡ ಸಿನಿಮಾದ DOP ಸುರೇಶ್ ಬಾಬು ಅವರು, ಎಡಿಟರ್ NM ವಿಶ್ವ ಅವರು, ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ಶ್ರೀಧರ್ ಕಶ್ಯಪ್, ರವಿ ಬಿಳ್ಳೂರು, ಗಾಯಕ ನಿಂಗಪ್ಪ ದೋಣಿ ಅವರು, ಹಾಗೆ ಟೈಟ್ಲಿಂಗ್ ಅಲ್ಲಿ ಸಹಾಯ ಮಾಡಿರುವಂತಹ ಪ್ರವೀಣ್ ಲಕ್ಷ ಅವರು, ಹಾಗೆ ಕಲಾವಿದರಾಗಿರುವಂತಹ ಜಗದೀಶ್, ಆದಿತ್ಯ, ದುರ್ಗಪ್ಪ ಕಂಬ್ಳಿ ಅಂಡ್ ರೇಣುಕಾ ದೇಸಾಯಿ ಅವರು. ಇದು ಪಪ್ಪಿ ಚಿತ್ರತಂಡ. ಸರ್ ಡೈರೆಕ್ಟರ್ ನಿಮ್ದು ಎಷ್ಟಿದೆ ಕ್ವಾಲಿಟಿ ಅಂದ್ರೆ ಒಂದೊಂದು ಪಿಂಪಲ್ ಕಾಣುತ್ತೆ, ಅದಕ್ಕೆ ಲೈಟ್ ಬಂದು ನಿಂತಿದೆ. ದಯವಿಟ್ಟು ಕುತ್ಕೊಳ್ಬೇಕಾ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರತಂಡದವರು ಹಾಗೆ ಧ್ರುವ ಸರ್ಜಾ ಸರ್ ಪಪ್ಪಿನ ಕೈಗೆ ಎತ್ಕೊಂಬಿಡಿ. ಕುತ್ಕೊಳ್ಳಿ ವೇದಿಕೆಗೆ ದಯವಿಟ್ಟು.